ಹಾಯ್ ಡಾರ್ಲಿಂಗ್ಸ್, ಇವತ್ತು ಗುರುವಾರ ಆಗಿದ್ರಿಂದ ಮನೇಲಿ ಪೂಜೆ ಮುಗಿಸ್ಕೊಂಡು ನನ್ನಿರೋದ್ ಮೂವಿ ರಿಲೀಸ್ ಅಂತ ನಾನು ಬೇಗ ಬೇಗ ಮನೆಯಿಂದ ಆಚೆ ಬಂದೆ. ಗಾಡಿ ತಗೊಂಡು ನಾನು, ನನ್ನ ಮಗಳು, ನನ್ನ ವೈಫ್ ಆಚೆ ಹೋಗ್ಬೇಕಂದಿದ್ದಕ್ಕೆ ಅವ್ರನ್ನ ಡ್ರಾಪ್ ಮಾಡ್ಬಿಟ್ಟು ಹೋಗೋ ದಾರಿಯಲ್ಲಿ ರಾಗಿಗುಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಕ್ತು. ಅಲ್ಲಿ ಗಾಡಿ ಸೈಡ್ಗೆ ಹಾಕಿ ದೇವ್ರಿಗೆ ನಮಸ್ಕಾರ ಮಾಡಿ ಮುಂದೆ ಹೋಗ್ಬೇಕಾದ್ರೆ ಅಂಬಿ ಅಣ್ಣನ್ ಮನೆ ಸಿಕ್ತು. ಅದನ್ನ ನೋಡ್ಕೊಂಡ್ ಹಂಗೆ ಮುಂದೆ ಪಾಸ್ ಆದೆ. ಹಂಗೆ ಇಲ್ಲೇ ಪಕ್ಕದಲ್ಲೇ ಅಂತ ನಾನು ಇರೋ ಕಿಚ್ಚ ಅಣ್ಣ ಮನೆ ಇರೋದಂತ ಮನೆ ಕಡೆ ಹೋದೆ. ಲೊಕೇಶನ್ ಬಂದು ಜೆ.ಪಿ. ನಗರ್ 5th ಫೇಸ್, ನಂದಿನಿ ಹೋಟೆಲ್ ಬ್ಯಾಕ್ ಸೈಡ್ ಇರೋದು. ಸುದೀಪ್ ಅಣ್ಣ ಮನೆ ಹತ್ರ ಬಂದೆ. ಇಲ್ಲಿ ನೋಡಿದ್ರೆ ಮನೆ ಮುಂದೆ ಅಭಿಮಾನಿಗಳು ಆಗ್ಲೇ ವೇಟಿಂಗ್ ಮಾಡ್ತಾವ್ರೆ ಫೋಟೋಗೋಸ್ಕರ. ಅಲ್ಲಿದ್ದವ್ರನ್ನ ಕೇಳಿದೆ ಈ ತರ ಅಂತ. ಅಲ್ಲಿ ನೋಡಿದ್ರೆ ಡೋರ್ ಸಡನ್ ಆಗಿ ಓಪನ್ ಆಯ್ತು. ಸುದೀಪ್ ಅಣ್ಣ ಬಂದ್ರು ಅನ್ಕೊಂಡ್ರೆ ಇದ್ಯಾವ್ದೋ KTM ಬಾಡಿ ಬಂತು ಆಚೆ. ಇಲ್ಲಿ ಎಲ್ಲಾ ಅಭಿಮಾನಿಗಳು ಕಿಚ್ಚ 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 ಅಂತ ಕೂಗುತ್ತಾವ್ರೆ ಗುರು. ಇಲ್ಲಿ ಕಿಚ್ಚ ಅಣ್ಣನ ನೋಡ್ಬೇಕಂದ್ರೆ ಕೊನೆವರೆಗೂ ನೋಡಿ, ರಿವೀಲ್ ಮಾಡ್ತೀನಿ. ಸರಿ ಆಯ್ತಂತ ಥಿಯೇಟರ್ ಕಡೆ ಬಂದೆ. ಸರಿ ದೂರದಿಂದ ಒಂದು ಪೋಸ್ಟ್ರು ಸುದೀಪ್ ಅಣ್ಣಂದು ಥಿಯೇಟರ್ ಮುಂದೆ. ಓ ಹತ್ರ ಹೋಗಿ ನೋಡಿದ್ದೆ. ಒಂದ್ ದೊಡ್ಡ ಕಟ್ಔಟ್ ಗುರು. ಆಚೆಯಿಂದ ಥಿಯೇಟರ್ ವ್ಯೂ ಸೂಪರ್ ಆಗಿತ್ತು. ಅಲ್ಲಿ ನಮ್ ಸೂಪರ್ ಸ್ಟಾರು ಕಾಣಿಸ್ಕೊಂಡ್ರು. ನೋಡ್ರಿ ಮಾರ್ಕ್ ಕಟ್ಔಟ್ ನ. ಅಲ್ಲಿ ಯಾರೋ ಒಬ್ರು ಬೇರೆ ತರ ಮಾತಾಡ್ತಿದ್ರು, ಅವ್ರಿಗೋಸ್ಕರ ಇದು. ನಾನು ದರ್ಶನ್ ಕಿತ್ತಾಡಿದೀವ, ಮೈಕ್ ಇಟ್ಕೊಂಡು ಬೈಕೊಂಡಿದೀವ, ಇಲ್ಲ ತಾನೆ? ಕಾಟೇರ ಕುತ್ಕೊಂಡು ನೋಡ್ದವ್ ನಾನು. ಮನೆ ಒಳಗೆ ನನ್ನ ಮನೆಯಲ್ಲಿ ನನ್ನ ಆಡಿದ್ರಲ್ಲಿ ಈ ತರ ಎಲ್ಲ ಥಿಯೇಟರ್ ಮುಂದೆ ಮಾಡೋದು ಉರ್ಕೊಳ್ಳಿ ಅಂದ್ರೆ ಕಿಚ್ಚ ಅಭಿಮಾನಿಗಳು ತಲೆಗೆ ಹಾಕೊಳ್ಳಲ್ಲ. ನಮ್ ಕನ್ನಡ ಬೆಳಿಬೇಕು ಅಂತ, ನಮ್ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅಂತ ಇನ್ನು ಪ್ರೋತ್ಸಾಹ ಮಾಡ್ತಾರೆ ಈ ತರ. ಶೋ ಹೌಸ್ಫುಲ್ ಇದ್ದಿದ್ರಿಂದ ಸ್ವಲ್ಪ ನೂಕು ನುಗ್ಗಾಟ ಜಾಸ್ತಿ ಆಯ್ತು. ಹಂಗ ಒಳಗಡೆ ಬಂದು ನನ್ನ ಸೀಟಲ್ಲಿ ನಾನು ಕುತ್ಕೊಂಡೆ. ಕೆ ಸಿಂಬಲ್ ಇಂದ ಶೋ ಸ್ಟಾರ್ಟ್ ಆಯ್ತು. ಕಿಚ್ಚ ಹತ್ರ ಇದೆ ಅಲ್ವಾ ನಮಗ್ ಬೇಕಾಗಿರೋದು. ಅಭಿನಯ ಚಕ್ರವರ್ತಿ, ಬಾದ್ಶಾ, ಕಿಚ್ಚ ಸುದೀಪ್ ಅನ್ನೋದು, ಮತ್ತೆ ಮಾರ್ಕ್ ಪೋಸ್ಟರ್ ಸಾಕಾಗಿದೆ. ಏನ್ ಎಲ್ರು ಮೊಬೈಲಲ್ಲಿ ನನ್ನ ವಿಡಿಯೋ ನೋಡಿ ಫೀಲ್ ಮಾಡೋದು. ಬನ್ನಿ ಥಿಯೇಟರ್ಗೆ ಬಂದು ಮೂವಿ ನೋಡಿ, ಅದ್ರ ಫೀಲೇ ಬೇರೆ. ಸುದೀಪ್ ಅಣ್ಣಂದು ಆಕ್ಟಿಂಗು, ಹೇರ್ ಸ್ಟೈಲು, ಅವ್ರದ್ದು ಬೇಸ್ ವಾಯ್ಸ್ ಅಲ್ಟಿಮೇಟ್. ಕಿಚ್ಚ ಅಣ್ಣನ ತೋರಿಸ್ತೀನಿ ಅಂದೆ ಅಲ್ವಾ, ಈಗ ರಿವೀಲ್ ಮಾಡ್ತೀನಿ ನೋಡಿ. ಇದ್ರ ಮೇಲ್ ಬೇಡ, ನಾವು ಸರಿ ಇಲ್ಲ. ಮೂವಿ ಮುಗೀತು, ಆಚೆ ಬಂದ್ವಿ. ರಿವ್ಯೂ ಮಾಡ್ತಿದ್ರು. ರಿವ್ಯೂ ಮಾಡೋರ ಹತ್ರ ಒಂದೆರಡು ಮಾತು ರಿವ್ಯೂ ಮಾಡಿ ಸೀದಾ ಮನೆಗೆ. ಹಂಗೆ ಲೈಕ್ ಮಾಡಿ ಫಾಲೋ ಮಾಡ್ಕೊಳ್ಳಿ.